ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಮ್ಮೂರಿನ ಕಬ್ಬಿನ ಹಾಲು ಕಂಬಳಕ್ಕೆ ಬಂದಿದ್ದೀನಿ. ಎಲ್ಲರ ಹತ್ರಕ್ಕೂ ಮಾತಾಡಿ ಹೆಂಗಿದೆ ಕಬ್ಬಿನ ಹಾಲಿನ ಕಂಬಳ ಅಂತೇಳಿ ನೋಡೋಣ. ಹಾಗೆ ನಾವು ಸಹ ಕಬ್ಬಿನ ಹಾಲು ಕುಡ್ಕೊಂಡು ಏನೇನೆಲ್ಲ ಮಾಡಿದ್ದಾರೆ ಅವನ್ನೆಲ್ಲ ತಿಂದ್ಕೊಂಡು ಮಜಾ ಮಾಡಿಕೊಂಡು ಬರೋಣ ಬನ್ನಿ. ಸುಮಾರು ಜನ ಬಂದಿದ್ದಾರೆ, ಕಾರೆಲ್ಲ ಎಷ್ಟೆಲ್ಲ ಬಂದಿದೆ ನೋಡಿ, ವೆಹಿಕಲ್ಸ್ ಎಲ್ಲವು. ಪಾಪ ಇವಳಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ನಾ ಇಲ್ಲಿಗೆ ಬಂದಿದ್ದಕ್ಕೆ ಎಲ್ಲ ಕಡೆಯಿಂದ ಒಂದು ಒಳ್ಳೆ ಆತ್ಮೀಯತೆ ರೆಸ್ಪಾನ್ಸ್ ಸಿಕ್ತು. ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದಕ್ಕೆ. ಈ ಕಂಬಳವನ್ನು ಆಯೋಜಿಸಿದ್ದು ನಮ್ಮ ಊರಿನ ಸದಾನಂದ ಹೆಗ್ಡೆರ್ ಅಂತೇಳಿ, ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇಲ್ಲಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದರು. ಇಲ್ಲಿ ಕಬ್ಬಿನ ಹಾಲನ್ನು ತೆಗಿತಾ ಇದ್ದರು. ನಾನು ಇಲ್ಲಿ ಸ್ಪೆಷಲ್ಲಾಗಿ ರಾಜೇಶ್ವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೋತೀನಿ. ಯಾಕೆಂದರೆ ಅವರಿಲ್ಲದೆ ಇದ್ದರೆ ನಾನು ಇಷ್ಟು ಚೆನ್ನಾಗಿ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲರೂ ಚೆನ್ನಾಗಿ ಮಾತಾಡಿದರು. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ, ಬೋಂಡ ಬಜ್ಜೆ ಎಲ್ಲವೂ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಕಂಬಳದ ಬಗ್ಗೆ? ಈ ಕಂಬಳ ಭಾರಿ ಚೆನ್ನಾಗಾಯ್ತು. ನಮ್ಮ ಅಣ್ಣನ ಮನೆಯಲ್ಲಿ ಮಾಡಿದ್ದಾರೆ. ನಾನು ಬಹಳ ಇಷ್ಟ ಆಯ್ತು ಕಂಬಳ ನೋಡಿ. ಭಾರಿ ಎಲ್ಲದು ಸೂಪರ್ ಇತ್ತು. ಇವತ್ತು ಒಂದು ಕಬ್ಬಿನ ಹಾಲು, ಮಿರ್ಚಿ ಬಜ್ಜೆ, ಅಂಬಡೆ, ಮತ್ತೆ ಮಂಡಕ್ಕಿ, ಮತ್ತೆ ರೊಟ್ಟಿ ಇನ್ನೂ ಇದೆ. ಇನ್ನು ಊಟಕ್ಕೆ ರೊಟ್ಟಿ ಮೊಸರನ್ನ ಎಲ್ಲ ಇದೆ. ಊಟಕ್ಕೆ ಭಾರಿ ಸೂಪರ್ ಇದೆ. ಎಲ್ಲರೂ ಇದನ್ನ ಮುಗಿಸ್ಕೊಂಡು ಹೋಗ್ಬೇಕು ನಾನು ಹೇಳ್ತಾ ಇದ್ದೀನಿ. ನನ್ನ ಮಾವನ ಮನೆಯಲ್ಲಿ ಆಲೆ ಮನೆ ಚಂದ ಆಯ್ತು, ಖುಷಿ ಆಯ್ತು. ಇದು ರೊಟ್ಟಿ, ಎಣ್ಗಾಯಿ, ಮೊಸರನ್ನ ಎಲ್ಲ ಇತ್ತು. ಮತ್ತೆ ಇವಾಗ ಕಬ್ಬಿನ ಹಾಲಿಗೆ ಮಿರ್ಚಿ ಬಜೆ, ಅಂಬಡೆ, ಮಂಡಕ್ಕಿ ಎಲ್ಲ ಇತ್ತು. ಎಲ್ಲ ತಿಂದು ಕುಡಿದು ಮಾಡಿ ಖುಷಿ ಆಯ್ತು. ನಾನು ಎಂತ ಹೇಳಪ್ಪ, ಇವತ್ತು ಬೊಮ್ಮನಹಳ್ಳಿಯ ನಮ್ಮ ಅಣ್ಣನ ಮನೆಯಲ್ಲಿ ಕಬ್ಬಿನ ಹಾಲಿನ ಕಂಬಳವನ್ನು ಬಹಳ ಸುಂದರವಾಗಿ ಚಂದವಾಗಿ ಮಾಡಿದ್ದಾರೆ. ಈ ಕಂಬಳಕ್ಕೆ ಅಕ್ಕಪಕ್ಕದ ಜನ, ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಸೇರಿ ಕಾರ್ಯಕ್ರಮ ತುಂಬಾ ನೆನಪಿನಲ್ಲಿ ಉಳಿಯುವ ಹಾಗೆ ಮಾಡಿದ್ದಾರೆ. ಒಳ್ಳೆಯ ಕಬ್ಬಿನ ಹಾಲು, ಅದಕ್ಕೆ ಲಿಂಬು ಹಣ್ಣು ಹಾಕಿದ್ದಾರೆ, ಶುಂಠಿ ಹಾಕಿದ್ದಾರೆ, ಹಾಗೆ ಅನ್ನ, ಮಂಡಕ್ಕಿ, ಮೆಣಸಿನ್ಕಾಯಿ ಬೋಂಡ, ಚಟ್ಟಂಬಡೆ, ಆಮೇಲೆ ಮೊಸರನ್ನ, ರೊಟ್ಟಿ, ಎಣ್ಣೆಗಾಯಿ, ತುಂಬ ಇಷ್ಟವಾದ ಎಲ್ಲ ರೀತಿಯ ಪದಾರ್ಥಗಳನ್ನು ಮಾಡಿ ಇದು ಒಂದು ರೀತಿ ಸಮಾರಾಧನೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಭೇಟಿ ಕೊಡಿ, ಬನ್ನಿ. ನಮ್ಮ ಈ SL ಕನ್ನಡ ಜಾಬ್ ಅಂತ ಒಂದು ಇದೆ ಚಾನಲ್. ಇದು ಈ ಚಾನಲ್ ಅನ್ನ ತಾವು ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಲೈಕ್ ಮಾಡಬೇಕು. ಅವರಿಗೆ ನಾವು ಪ್ರೋತ್ಸಾಹ ಕೊಡೋದ್ರಿಂದ ಅವರ ಉದ್ಯಮ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೀವಿ. ಹಲೋ, ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್ ಅಂತ ಹೇಳಿ ಸೊರಬ ಇದೆ. ಇವರು ವೆಂಕಟೇಶ್ ಅವರು ಹಾಗೆ ಬೊಮ್ಮನಹಳ್ಳಿ ಹೆಗ್ಡೆಯವರು ನಮಗೆ ಫ್ಯಾಮಿಲಿ ಫ್ರೆಂಡು. ನಿನ್ನೆ ಒಂದು ಫೋನ್ ಮಾಡಿದ್ರು ವೆಂಕಟೇಶ್ ಅವರು ಹೆಗ್ಡೆಯವ್ರು ಫೋನ್ ಮಾಡಿ, ಬರ್ರಿ ಈ ರೀತಿ ಆಲೆ ಮನೆ ಕಂಬಳ ಕಬ್ಬಿನ ಹಾಲಿನ ಕಂಬಳ ಮಾಡ್ತಾ ಇದ್ದೀವಿ, ಬನ್ನಿ ಎಲ್ಲರೂ ಸೇರ್ಕೊಳ್ಳೋಣ, ಒಂಥರ ಒಂದು ಕಾರ್ಯಕ್ರಮ ಚೆನ್ನಾಗಾಗುತ್ತೆ, ನೀವೆಲ್ಲ ಬಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದ್ರು. ಆ ಉದ್ದೇಶಕ್ಕೆ ಅದನ್ನ ನಮಗೂ ಒಂಥರ ಇಂಟ್ರೆಸ್ಟ್ ಬಂದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ, ನಮ್ಮ ಫ್ರೆಂಡ್ ಶಶಿ ಮತ್ತು ಅವ್ರ ಮಿಸ್ಸಸ್ ಮಮತಾ ಅವರು, ಅವ್ರ ತಾಯಿ ಶಶಿ ಅವ್ರ ತಾಯಿ ಶಾಂತಕ ಅಂತ ಹೇಳಿ ನಾವೆಲ್ಲರೂ ಸೇರಿ ಬಂದ್ವಿ. ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಖುಷಿ ಆಯ್ತು. ಈ ರೀತಿ ಈ ಆತ್ಮೀಯತೆ ಎಲ್ಲ ತುಂಬಾನೇ ನಮಗೆ ಒಂಥರ ಹಾರ್ಟ್ ಟಚಿಂಗ್ ಅಂತಾನೆ ಹೇಳ್ಬೋದು, ಅಷ್ಟು ಚಂದವಾಗಿದೆ. ತುಂಬಾ ಆತ್ಮೀಯತೆ, ಇಲ್ಲಿ ಸತ್ಕಾರ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ನಿಜಕ್ಕೂ ಭಗವಂತ ಎಲ್ರಿಗೂ ಚೆನ್ನಾಗಿಟ್ಟಿರ್ಲಿ, ಎಲ್ರೂ ಸಂತೋಷದಿಂದ ಹೀಗೆ ನಗ್ನಾಗ್ತಾ ಇರ್ಲಿ ಅಂತ ಹೇಳಿ
ದೇವರಲ್ಲಿ ಬೇಡ್ಕೊಳ್ತೇನೆ. ರಿಯಲಿ ತುಂಬಾ ವೆರಿ ಬ್ಯೂಟಿಫುಲ್ ಫಂಕ್ಷನ್. ಥ್ಯಾಂಕ್ ಯು. ಚೆನ್ನಾಗಿದೆ. ಈ ಕಬ್ಬಿನಾಲಿ ಕಂಬಳ ಅಂತಂದ್ರೆ ನಾನೇನೋ ಗಾಣ ಹಾಕಿರ್ತಾರೆ, ಬೆಲ್ಲ ಎಲ್ಲ ತಿನ್ಬೋದು ಅಂತ ಬಂದಿದ್ದು. ನಿಜವಾಗ್ಲೂ ನಮ್ ಫ್ಯಾಮಿಲಿ ಫ್ರೆಂಡ್ ಸದಾನಂದ್ ಅವರೆಲ್ಲ, ಹೆಗಡೆ ಅವರು, ಜ್ಯೋತಿ, ಭಾಗ್ಯ ಮತ್ತೆ ವೆಂಕಟೇಶ್ ಅವರೆಲ್ಲ ನಮ್ ಫ್ಯಾಮಿಲಿ ಫ್ರೆಂಡ್ ತರ. ಹೇಳಿದ ತಕ್ಷಣ ಖುಷಿ ಆಯ್ತೆ, ಬೆಲ್ಲ ತಗೊಂಡ್ ಬಿಡೋಣ, ತಿನ್ಬಿಡೋಣ. ಆದ್ರೆ ಬೆಲ್ಲದ್ಕಿನ ಸವಿಯಾಗಿತ್ತು ಇಲ್ಲಿ ಇರೋ ಜನಗಳು, ಅವ್ರ ಆದರ ಸತ್ಕಾರ ನೋಡ್ಬಿಟ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಹೀಗೆ ಎಲ್ಲರೂ ಆತ್ಮೀಯತೆಯಿಂದ ಇರ್ಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದ. ನೀನೊಂದ್ ಸ್ವಲ್ಪ ಹೇಳಕ್ಕಲ್ಲ, ಇದು ಇವ್ರದೇ, ಇದು ಒಂದೆರಡು ಮಾತು ನೀವೇ ಮಾಡಿ. ಇದು ಇವರು ತಮ್ಗೆ ಮಾತಾಡಕ್ ಬರಲ್ಲ ಅಂದ್ರು, ಇವರು ಮಾತಾಡೋ ಟೈಮಲ್ಲೇ ನನ್ನ ಮೈಕು ಏನಾಯ್ತು ಗೊತ್ತಿಲ್ಲ, ಅದು ವರ್ಕೇ ಆಗಿಲ್ಲ. ಅವರು ಏನು ಹೇಳಿದ್ರು ಏನು ಕೂಡ ಕೇಳಿಲ್ಲ. ಲಾಸ್ಟಿಗೆ ನನ್ನ ಮೈಕು ಕೈ ಕೊಡ್ತು. ನನಗೂ ಗೊತ್ತಿಲ್ಲ, ಎಲ್ಲರದ್ದು ಕರೆಕ್ಟಾಗಿ ಬಂತು ವಿಡಿಯೋ. ಇವ್ರದ್ದೊಂದು ಇವ್ರದ್ದು ಮತ್ತು ಇವ್ರ ಮಗಳದ್ದೊಂದು ವಿಡಿಯೋ ಮಾಡಿದ್ದೆ, ಅವ್ರದ್ದೊಂದು ಆಡಿಯೋನೂ ಬಂದಿಲ್ಲ. ತುಂಬಾ ಚೆನ್ನಾಗಿತ್ತು. ಅಜ್ಜನ ಮನೇಲಿ ಒಳ್ಳೆ ಆಲೆ ಮನೆ ಚೆನ್ನಾಗಿ ಮಾಡ್ತಾ ಇದ್ದಿದ್ದ. ಇಲ್ಲಿ ಬೋಂಡ, ಮಿರ್ಚಿ ಎಲ್ಲ ಭಾರಿ ಚೆನ್ನಾಗಿತ್ತು. ಏನೋ ಒಂಥರ ಆಲೆ ಮನೆ ಹಬ್ಬ ಹೊಸ ಅನುಭವ ಈಗಿನ ಹಳೆ ಮಕ್ಕಳಿಗೆ. ಚೆನ್ನಾಗಿತ್ತು. SL ಕನ್ನಡ ಬ್ಲಾಗ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಆಲೆಮನೆ ಹಬ್ಬ ಬೊಮ್ಮನಹಳ್ಳಿ ಸೊರಬ ತಾಲೂಕಲ್ಲಿ ನಡೀತಾ ಇದ್ದು ಬಹಳ ಚೆನ್ನಾಗಿದ್ದು. ಇದು ನಮ್ಮ ಹಿಂದಿನ ಆಲೆಮನೆ ನೆನಪನ್ನು ಈಗ ತರ್ತಾ ಇದ್ದು. ಬಹಳಷ್ಟು ಕಡೆಗೆ ಆಲೆಮನೆ ಹೇಳೋದೇ ಈಗ ಒಂದು ರೀತಿ ಕನಸಿನ ಮಾತಾಗ್ತಾ ಇದ್ದಾಗಿದ್ದು. ಹಾಗೆ ಈ ಆಲೆಮನೆ ಹಬ್ಬ ನಮಗೆ ಹೊಸ ಅನುಭವವನ್ನ ಮತ್ತೆ ಹಳೆ ನೆನಪನ್ನ ಕೊಡ್ತಾ ಇದ್ದು. ಬಹಳ ಚೆನ್ನಾಗಿ ನಡೀತಾ ಇತ್ತು. ಇದು ಹೀಗೆ ಮುಂದುವರಿಯುವ ಅಂತ ಹೇಳಿ ನಮ್ಮ ಒಂದು ಆಸೆ. ನಮಸ್ಕಾರ. ಆಲೆಮನೆ ಬಹಳ ಅಪರೂಪ, ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸದಾನಂದ ಹೆಗಡೆ ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಜನ, ತುಂಬಾ ಜನ ಬಂದಿದ್ದಾರೆ. ನೆಂಟರು, ಇಷ್ಟರು, ಸಂಬಂಧಿಕರು ಎಲ್ಲ, ಗೆಳೆಯರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಅದ್ಭುತ. ಮತ್ತೆ ಲೈನ್ ಕಂಟೆಂಟ್ ಮಾಡೋದು ಇದ್ರ ಬಗ್ಗೆ ಹೇಳ್ತಾರೆ ಸ್ವಲ್ಪ. ಮತ್ತೆ ಇಲ್ಲಿ ಏನೇನ್ ಮಾಡ್ತಾ ಇದೀರಿ? ಇಷ್ಟು ವ್ಯವಸ್ಥೆ ಮಾಡ್ಕೊಳ್ತಾರೆ, ಅದು ಫ್ರೆಶ್ ಆಗಿರುತ್ತೆ. ಇವತ್ತಿನ ದಿನ ನಾವು ಇಲ್ಲೆಲ್ಲ ಸೇರಿದ್ದು ಒಂದು ಆಲೆಮನೆ ಹಬ್ಬ ಅಂತ. ಇದು ಸೊರಬದಿಂದ ಬೊಮ್ಮನಹಳ್ಳಿ ಅಂತ ನಮ್ಮ ಮನೆಯವರ ಅಜ್ಜನ ಮನೆ, ಜೊತೆಗೆ ನನ್ನ ಅತ್ತೆ ಮನೆ ಕೂಡ. ಇದು ಒಂದು ತುಂಬಾ ಸವಿ ನೆನಪು. ಎಲ್ಲಾ ಸಂಬಂಧಗಳನ್ನು ಇನ್ನು ಹೆಚ್ಚು ಹೆಚ್ಚು ಕೂಡಿಸ್ತಾ ಹೋಗುತ್ತೆ ಒಂದು ಆಲೆಮನೆ ಒಂದು ಹಬ್ಬ. ಇದನ್ನ ನಾವು ತುಂಬಾ ಹಿಂದಿಂದ ನೆನಪು ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ನಾವು ಈಗೊಂದು 6-8 ವರ್ಷಗಳ ಹಿಂದೆ ಇಲ್ಲಿ ಬಂದು ನೋಡಿದ ಮೇಲೆ 6-8 ವರ್ಷಗಳ ಹಿಂದಿನ ನೆನಪು ತುಂಬಾ ಕಾಡ್ತಾ ಇದೆ. ಯಾಕಂದ್ರೆ ನಾವು ನಮ್ಮನೇಲೂ ಕೂಡ ಮಾಡಿ ಈ ಆಲೆಮನೆ ಹಬ್ಬವನ್ನ ತುಂಬಾ ಎಂಜಾಯ್ ಮಾಡಿದ್ದೇವೆ. ಆದ್ರೆ ನಮ್ಮನೆ ಹಬ್ಬದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ ಮಾತಾಡ್ಸೋದು, ಅವ್ರ ಆ ನೆಂಟರು ಬಂದಿದ್ದಾರೆ, ಈ ನೆಂಟರು ಬಂದಿದ್ದಾರೆ, ಗೆಳೆಯರು ಗೆಳತಿಯರು ಎಲ್ಲ ಸೇರಿರ್ತಾರೆ. ನಮ್ಗೆ ಆಲೆಮನೆ ಹಬ್ಬವನ್ನ ಹೆಂಗೆ ಅಂತ ಅಂದ್ರೆ ಏನು ಯಾವ ರೀತಿ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಮತ್ತೊಂದ್ ಮನೆ, ನಮ್ಮ ಅಜ್ಜನ ಮನೆ, ತುಂಬಾ ನಮ್ಮ ಸದಾನಂದ ಮಾವ ಅಂತ ಅವರ ಆಸೆಯ ಮೇರೆಗೆ ಇಲ್ಲಿ ಎಲ್ಲ ಅವರ ಎಲ್ಲ ಸೇರಿ, ಕುಟುಂಬಸ್ಥರು ಸೇರಿ, ಎಲ್ಲ ನೆಂಟರು ಇಷ್ಟರು
ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ. ಇದನ್ನ ಮರೆಯಲಿಕ್ಕೆ ಆಗ್ತಾನೆ ಇಲ್ಲ. ಈಗ ಮನೆಗೆ ಹೋಗ್ಬೇಕು, ಜಾತ್ರೆಗೆ ಸಿರ್ಸಿ ಜಾತ್ರೆ ಹೋಗ್ಬೇಕು, ಆದ್ರೂ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ತಿಂಡಿ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮಂಡಕ್ಕಿ ಬಂದ ತಕ್ಷಣ ಎಲ್ಲರೂ ಬನ್ನಿ 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 ಅಂದ್ರು. ಆದ್ರೆ ಎಲ್ಲಿ ಬರ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಒಂದ್ ಕಡೆ ಕಬ್ಬಿನಾಲು, ಒಂದ್ ಕಡೆ ಮಂಡಕ್ಕಿ, ಮತ್ತೊಂದ್ ಕಡೆ ಸಂಜೆ ಇದು ಬೋಂಡ, ಮೆಣಸಿನಕಾಯಿ ಬೋಂಡ ಬಹಳ ಚೆನ್ನಾಗಿತ್ತು. ಅಂದ್ರೆ ತುಂಬಾ ಖಾರ ಇತ್ತು ಕೆಲವರಿಗೆ, ಆದ್ರೆ ಅಡ್ಡಿಲ್ಲ, ತುಂಬಾ ಚೆನ್ನಾಗಿತ್ತು. ಮತ್ತೆ ನಾವು ಬಂದಿದ್ದು 6 ಗಂಟೆ ಸಮಯಕ್ಕೆ ಬಂದಿದ್ದೇವೆ. ಬಂದ ತಕ್ಷಣ ಎಲ್ಲ ಒಂದು ಪ್ಲೇಟ್ ಅಲ್ಲಿ ಎಲ್ಲ ಸೇರಿಸ್ಕೊಂಡು ಹಾಕೊಂಡು ನಮ್ಗೆ ಇದು ಮಾಡಿದ್ವಿ. ಆಮೇಲೆ ನೋಡ್ತೀವಿ 7 ಗಂಟೆ ಸಮಯಕ್ಕೆ ಮತ್ತೊಂದು ಪಾತ್ರೆಯಲ್ಲಿ, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಎಂತೆಂತೆಲ್ಲ ಬಂತು ಐಟಮ್ ನೋಡ್ತೇವೆ. ರೊಟ್ಟಿ ಅಂತೆ, ಇದು ಏನು ಮೊಸರನ್ನ ಅಂತೆ, ತುಂಬಾ ಯಪ್ಪ ಇದು ನೋಡಿನೇ ಹೊಟ್ಟೆ ತುಂಬೋಗಿದೆ. ಆಯ್ತು, ಬಾಯ್, ಬರ್ತೇವೆ. ಆಯ್ತು, ಇದನ್ನ ಎಷ್ಟು ಬೇಕಾದ್ರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದು SLV ಅಲ್ಲ, SL ಕನ್ನಡ ಲಾಗ್. ಇದು SL ಕನ್ನಡ ಲಾಗ್. ನಾವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಹೆಂಗಾಯ್ತು? ಎಲ್ಲ ಚೆನ್ನಾಗಿ ಫಂಕ್ಷನ್ ಎಲ್ಲ ಚೆನ್ನಾಗಿದೆ. ಮಾಡಿದ ತಿಂಡಿ ಏನಾಗಿದೆ ಗೊತ್ತಿಲ್ಲ, ಮಾಡಿದ್ದೇನೆ. ನಾನು ಹೊರಬೇರೆ ವಿಶ್ವನಾಥ್. ಹಾಯ್, ಹಲೋ, ನಮಸ್ಕಾರ. ನಾನು ಸುಭಾಷ್ ಚಂದ್ರ ತೇಜಸ್ವಿ. ಇದು ನಮ್ಮ ಕುಟುಂಬ. ಇವತ್ತು ಬಹಳ ದಿವಸಗಳ ನಂತರ ನನ್ನ ದೊಡ್ಡಪ್ಪ ನಂದವರ ಆಶಯದಂತೆ ಇವತ್ತು ಬೊಮ್ಮನಹಳ್ಳಿ ಇಲ್ಲಿ ಸೇರ್ಕೊಂಡಿದ್ದೀವಿ. ನಮ್ಮ ಕುಟುಂಬದ ಎಲ್ಲ ಸದಸ್ಯರು, ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಒಂದು ದಿವಸ ಕೂತ್ಕೊಂಡು ಇವತ್ತು ಆಲೆಮನೆ ಹಬ್ಬ ಹೇಳಿ ಆಲೆಮನೆಯ ಸವಿಯನ್ನು ಉಣ್ತಾ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಇದೊಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ಇವತ್ತು ಈ ಒಂದು ಆಲೆಮನೆ ಹಬ್ಬದ ನೆಪದಲ್ಲಿ ಬಂಧು ಬಳಗವನ್ನು ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥದ್ದು, ಮತ್ತು ಎಲ್ಲರ ಸಮಕ್ಷಮದಲ್ಲಿ ಸುಖವಾಗಿ ಕಷ್ಟ ಸುಖ ಹಂಚಿಕೊಂಡು ಮಾತಾಡಿ ತುಂಬ ದಿವಸಗಳ ನಂತರ ಇಲ್ಲಿ ಎಲ್ಲ ಕೆಲಸಗಳ ಏನು ಟೆನ್ಷನ್ಗಳನ್ನು ದೂರ ಇಟ್ಟು ಈ ಹಬ್ಬವನ್ನು ಇವತ್ತು ಸಂಜೆ ಅಂದರೆ 4 ಗಂಟೆಯಿಂದ 8 ಗಂಟೆವರೆಗೂ ಕುಟುಂಬದವರು, ಸ್ನೇಹಿತರು, ಬಂಧು ಬಳಗ ಎಲ್ಲ ಸೇರ್ಕೊಂಡು ಅನುಭವಿಸ್ತಾ ಇದ್ದೀವಿ, ಆನಂದಿಸ್ತಾ ಇದ್ದೀವಿ. ಸಂತೋಷದಿಂದ ಈ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಒಳ್ಳೆ ಕಬ್ಬಿನ ಹಾಲು ಮತ್ತೆ ಇದ್ರ ಜೊತೆಗೆ ಕುಟುಂಬದ ಎಲ್ಲ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ದೊಡ್ಡವರು, ಚಿಕ್ಕವರು, ಯಾವುದೇ ವಯಸ್ಸಿನ ಭೇದ ಇಲ್ಲದೆ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಬರೀ ಪ್ರೀತಿ ಮತ್ತೆ ಕುಟುಂಬದ ಪ್ರೀತಿಯನ್ನ ನಾವು ಇವತ್ತಿಲ್ಲಿ ನೋಡ್ತಾ ಇದ್ದೀವಿ. ಬಹಳ ಖುಷಿ ಆಗ್ತಾ ಇದೆ. ಇದಕ್ಕೋಸ್ಕರ ನಾನು ಸಾಗರದಿಂದ ಬಂದಿದ್ದೆ. ಹೊಟ್ಟೆ ತುಂಬಾ ಹಾಲು ಕುಡ್ದಿದ್ದೀವಿ. ಹಾಲು ಕುಡ್ದಾದ್ಮೇಲೆ ಮತ್ತೆ ಈಗ ಏನು ರೊಟ್ಟಿ ಎಣ್ಗಾಯಿ ಪಲ್ಯ, ಆಮೇಲೆ ಮೊಸರನ್ನ, ಬಜ್ಜಿ, ಬೋಂಡ, ಮಂಡಕ್ಕಿ ಇವುಗಳು ನಮ್ಗೆಲ್ಲ ಜೊತೆಗೆ ವಿಶೇಷವಾದ ಆಕರ್ಷಣೆ ಸಿಗ್ತದೆ. ಇವತ್ತು ಸೇರ್ಕೊಂಡಿದ್ದು ಈ ಪ್ರೀತಿ ಸಿಗೋದಿಲ್ಲ ಖುಷಿಯಾಗೋಸ್ಕರ ಇಲ್ಲಿಗೆ ನಾವು ಬಂದಿದ್ದೀವಿ. ಸಾಗರದಿಂದ ಬಂದಿದ್ದೀವಿ, ಶಿವಮೊಗ್ಗದಿಂದ ಬಂದಿದ್ದೀವಿ, ಬೆಂಗಳೂರಿಂದ ಬಂದಿದ್ದಾರೆ ಮಕ್ಕಳೆಲ್ಲ, ದೂರ ದೂರದಿಂದ ಎಲ್ಲ ಊರುಗಳಿಂದನೂ ಬಂದಿದ್ದಾರೆ. ಅದ್ರ ಕುಟುಂಬ ವರ್ಗದವ್ರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಖುಷಿಯನ್ನ ಸಂಭ್ರಮಿಸ್ತಾ ಇದ್ದೀವಿ. ತುಂಬಾ ತುಂಬಾ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪ ಆಗಿರ್ತಕ್ಕಂಥ ಸದಾನಂದ ಹೆಗಡೆ ಅವರಿಗೆ, ಮತ್ತೆ ನಮ್ಮ ದೊಡ್ಡಮ್ಮನಿಗೆ, ಮತ್ತೆ ನನ್ನ ಅಕ್ಕ ಭಾಗ್ಯಕ್ಕನಿಗೆ, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಇಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ದೊಡ್ಡಪ್ಪನ ಕುಟುಂಬಕ್ಕೆ ಎಲ್ಲದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತೀನಿ. ತುಂಬಾ ತುಂಬಾ ಥ್ಯಾಂಕ್ಸ್. ಈ ಹಬ್ಬಗಳು ಇದೇ ತರ ನಡೀತಾ ಇರಬೇಕು. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನನ್ನ ಮಗಳ ಸಮಾನ ಆಗಿರ್ತಕ್ಕಂಥ ಏನಮ್ಮ ನಿನ್ನ ಹೆಸರು? ನಿನ್ನ ಹೆಸರಂತ? ಸೀತಾಲಕ್ಷ್ಮಿ ಯೂಟ್ಯೂಬ್ ಬ್ಲಾಗ್ಸ್ ಅಲ್ಲಿ ಇದನ್ನ ನೀವೆಲ್ಲರೂ ಕಾಣ್ಬೋದು.
ಸೊ ಅವಳು ಮಗಳ ಸಮಾನ, ಈಗ ಅವಳು ಜೊತೆಗಿದ್ದು ಇವತ್ತೆಲ್ಲ ಆಲೆ ಮನೆ ಹಬ್ಬವನ್ನ ಆಚರಿಸಿದ್ದಾಳೆ. ಅದಕ್ಕೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದು ಸುಭಾಷ್ ಚಂದ್ರ. ಕಬ್ನಲ್ಲಿ ಭಾರಿ ಚೆನ್ನಾಗಿದ್ದು, ಕಬ್ನಲ್ಲಿ ಚೆನ್ನಾಗಿದ್ದು, ಭಾರಿ ಚೆನ್ನಾಗಿದೆ. ಮಂಡಕ್ಕಿ ಎಲ್ಲ ಭಾರಿ ಚೆನ್ನಾಗಿದ್ದು. ಇದೆಲ್ಲ ಸುಮಾರು ಜನ ಸೇರಿದ್ದ, ಭಾರಿ ಚೆನ್ನಾಗಿ ವ್ಯವಸ್ಥೆ ಆಯ್ತು. ಆಯ್ತಾ, ಕಬ್ನಾರು ಭಾರಿ ಚೆನ್ನಾಗಿತ್ತು. ಸ್ವಲ್ಪ ಸಣ್ಣ ಮದುವೆ ಮನೆ ತರನೇ ಆಯ್ತು. ಮದುವೆ ಮನೆ ತರನೇ ಆಯ್ತು. ಆಯ್ತಾ, ಮದುಮಕ್ಕಳು ಒಂದು ಇಲ್ಲ ಬಿಟ್ರೆ ಬಾಕಿದೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ಅಭಿಪ್ರಾಯಗಳು ಅಭಿಪ್ರಾಯ ಇಲ್ಲ. ಚೆನ್ನಾಗಿ ಮಾತಾಡ್ತಾ ನೀವು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊತಾ ಇದ್ದಾಡ ಅಂತ ಅವ್ನು ಹೇಳ್ತಾ ಇದ್ದ, ನಾನು ನಿಂತ್ಕೊತಾ ಇಲ್ಲ. ಭಾಷಣ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ವ್ಯವಸ್ಥೆ ಎಲ್ಲ ಭಾರಿ ಚೆನ್ನಾಗಿತ್ತು. ಬನ್ನಿ, ಇಲ್ಲಿ ಹೊಸ ಜಾಗ ಆಗಿತ್ತು ನಮ್ಗೆ, ಭಾರಿ ಖುಷಿ ಆಯ್ತು. ವ್ಯವಸ್ಥೆ ಮತ್ತೆ ಜನರ ಆತ್ಮೀಯತೆ ಎಲ್ಲ ಭಾರಿ ಚೆನ್ನಾಗಿತ್ತು. ಕಬ್ಬಿನ ಹಾಲು, ಬೋಂಡ, ಮಂಡಕ್ಕಿ, ಮಸಾಲೆ ಮಂಡಕ್ಕಿ ಐಟಮು ಸುಮಾರಿತ್ತು. ಆತ್ಮೀಯತೆ ಎಲ್ಲ ಚೆನ್ನಾಗಿತ್ತು. ಬಂದಿದ್ದಕ್ಕೆ ಭಾರಿ ಖುಷಿ ಆಯ್ತು. ಇನ್ನೊಂದ್ ಸತಿ ಬರೋಕ್ಕೂ ಅನ್ಸಿದ್ದು. ನೋಡೋಣ ಮುಂದಿನ ವರ್ಷ. ಇದು